ನಮಸ್ತೆ ವೀಕ್ಷಕರೇ, ಒಂದು ಲೋ ಬಜೆಟಲ್ಲಿ ಟಾಟಾ ಎ ಸಿ ಯಾರಾದರೂ ಹುಡುಕ್ತಿದ್ರೆ ನೋಡಿ ವೀಕ್ಷಕರೇ, ಒಂದು ಲೋ ಬಜೆಟಲ್ಲಿ ಟಾಟಾ ಎ ಸಿ ಗಾಡಿ ಸೇಲಿಗೆ ಬಂದಿದೆ. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಕೊನೆ ತನಕ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಇದೇ ವಿಡಿಯೋದಲ್ಲೇ ಗಾಡಿ ಓನರ್ ನಂಬರ್ ಅಂತ ಮುಂದೆ ಡಿಸ್ಪ್ಲೇ ಮೇಲೆ ಹಾಕಿರ್ತೀವಿ ವೀಕ್ಷಕರೇ. ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ. ನಿಮ್ಮ ಗಾಡಿ ಯಾವುದಾದ್ರೂ ಸೇಲ್ಗಿತ್ತಂದರೆ ಮಾತ್ರ ಈ ನಂಬರ್ಗೆ ನೀವು ನಿಮ್ಮ ಗಾಡಿ ಫೋಟೋಸು ಮತ್ತು ಆರ್ ಸಿ ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಪುನಃ ನೀವು ಕಾಲ್ ಮಾಡೋ ಅವಶ್ಯಕತೆ ಇಲ್ಲ ವೀಕ್ಷಕರೇ. ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಡೈರೆಕ್ಟ್ ಯೂಟ್ಯೂಬ್ ಬುಡದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥವ್ರು ಯಾರಾದರೂ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತಗೊಳ್ತಾರಂತ ಹೇಳ್ಬೋದು ವೀಕ್ಷಕರೇ. ಹಾಗೆ ವೀಕ್ಷಕರೇ, ಲೋ ಬಜೆಟಲ್ಲಿ ಯಾರಾದರೂ ಒಂದು ಟಾಟಾ ಎ ಸಿ ಹುಡುಕ್ತಿದ್ರೆ ಅವರು ಕೂಡ ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಅವ್ರಿಗೂ ಸಹ ಹೆಲ್ಪ್ ಆಗ್ಬೋದು. ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇಲ್ಲ ನಮ್ಮ ಚಾನಲ್ ಇನ್ನು ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪುತ್ತಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಈ ಗಾಡಿದು ಡೀಟೇಲ್ಸ್ ನೋಡೋದಾದರೆ ವೀಕ್ಷಕರೇ, ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸ್ಯಾರೆ. ಅವ್ರು ಏನೇನು ಹೇಳಿದಾರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಈಗ ಸ್ಕ್ರೀನ್ ಮೇಲೆ ಸಹ ನಂಬರ್ ಬರುತ್ತಿರುತ್ತೆ, ಗಾಡಿ ಓನರ್ ನಂಬರ್ ಅಂತ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರೇ. ಹೌದು ಸರ್. ಎಷ್ಟು ಮಾಡಲದು? 2007. ಓನರ್ ಎಷ್ಟಾಗಿದ್ದಾರೆ? ಥರ್ಡ್ ಓನರ್. ಅಂದರೆ ಅವ್ರ ಮಾವನ ಹೆಸರಲ್ಲಿ ಇದ್ದಿದ್ದನ್ನ ಅವ್ರ ಮಾವನ ಹೆಸರಲ್ಲಿ ತಗೊಂಡಿದ್ರು. ಲೋನ್ ತೀರೋದ್ಮೇಲೆ ಅವ್ರ ಹೆಸರು ಮಾಡಿಸ್ಕೊಂಡಿದ್ರು. ಆಮೇಲೆ ಈಗ ನನ್ನ ಹೆಸರು ಮಾಡ್ತಿದ್ದಾರೆ. ಓಕೆ, ಎಷ್ಟು ಹೊಡಿದೆ ಗಾಡಿ? 2.5 ಲಕ್ಷ ಹೊಡಿದೆ ಸರ್. 2.5 ಲಕ್ಷ? ಹೌದು. ಓಕೆ, ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದಾವೆ? ಟೈರ್ ಎಲ್ಲ ಇನ್ನೊಂದು 40% ಇದೆ ಸರ್. ಸ್ಟೆಪ್ನಿ ಇದೆಯಾ ಸರ್? ಸ್ಟೆಪ್ನಿ ಇದೆ. ಓಕೆ, ಎಫ್ ಸಿ ಇನ್ಸೂರೆನ್ಸು? ಎಫ್ ಸಿ ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ ಸರ್. 2 ಲ್ಯಾಪ್ಸ್ ಆಗಿದೆಯಾ? ಹೌದೌದು. ಓಕೆ, ಮತ್ತೇನು ತೊಗೊಳೋರಿಗೆ ಕಟ್ಕೊಡ್ತಾರಾ ಅಥವಾ ತೊಗೊಂಡವ್ರು ಏನಾದ್ರು ಕಟ್ಕೊಬೇಕಾ? ಅವರೇ ಕಟ್ಕೊಳ್ಳಿ. ಓಕೆ, ಬಾಡಿ ಎಲ್ಲ ಹೆಂಗಿದೆ ಸರ್? ಟಿಂಕರಿಂಗ್ ಏನಾದ್ರು ಕೆಲಸ ಇದೆಯಾ? ಸಣ್ಣ ಪುಟ್ಟ ಇರುತ್ತಲ್ವಾ, ಮಾಡಲು ಹಳೇದಂದ್ರೆ. ಅಲ್ಲ, ಜಾಸ್ತಿ ಏನು ಓವರ್ ಆಗಿದೆಯಾ? ಜಾಸ್ತಿ ಏನಿಲ್ಲ ಸರ್, ಸರಿ. ಲೈಟ್ ಸಣ್ಣ ಪುಟ್ಟ ಇರುತ್ತೆ. ಇಂಜಿನ್ ಕಂಡೀಷನ್ ಹೆಂಗಿದೆ? ಕಂಡೀಷನ್ ಇದೆ ಸರ್, ಚೆನ್ನಾಗಿದೆ. ಏನು ಪ್ರಾಬ್ಲಮ್ ಇಲ್ಲ? ಪ್ರಾಬ್ಲಮ್ ಏನಿಲ್ಲ ಸರ್. ಈಗ ರನ್ನಿಂಗ್ ಇದೆಯಾ ಪ್ರೆಸೆಂಟು? ರನ್ನಿಂಗ್ ಇದೆ ಸರ್. ಓಕೆ ಸರ್, ಬಾಡಿ ಎಲ್ಲ ನೀಟಾಗಿದೆ ಅಂದ್ರಲ್ಲ? ಹೌದು, ಇದೆ. ಓಕೆ, ಗಾಡಿ ಇರೋದೆಲ್ಲಿ? ಗಾಡಿ ಇದೆ ಸರ್, ಇಲ್ಲಿ ಕನಕಪುರ ರೋಡು, ನೆಟ್ಟಿಗೆರೆ. ಕನಕಪುರ ರೋಡು, ನೆಟ್ಟಿಗೆರೆ. ಹೌದು ಸರ್. ಓಕೆ, ಏನು ಹೇಳ್ತಾರೆ ಗಾಡಿ ರೇಟ್ ಅದು? 75 ಹೇಳ್ತಾ ಇದೀನಿ ಸರ್. 75,000? ಹೌದು. ಅದರಲ್ಲಿ ನೆಗೋಷಿಯಬಲ್ ಆಗುತ್ತಾ? ನೋಡೋಣ ಸರ್, ಬರಲಿ ನೋಡ್ಲಿ ಗಾಡಿನ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡೋಣ ಸರ್. ಅದೇ ಎಫ್ ಸಿ ಇನ್ಸೂರೆನ್ಸ್ ಇಲ್ಲ ಅಂದ್ರಲ್ಲ? ಇಲ್ಲ, ಅದಕ್ಕೋಸ್ಕರ. ಹಾಂ. ಓಕೆ, ಬಂದಮೇಲೆ ಇನ್ನೂ ಕಮ್ಮಿ ಮಾಡ್ತೀರಲ್ಲ? ಸ್ವಲ್ಪ ಮಾಡ್ಕೊಡ್ತೀನಿ ಸರ್. ಓಕೆ, ಕಾಂಟ್ಯಾಕ್ಟ್ ನಂಬರ್ ಇದೇನಾ? ಇದೇ ನಂಬರ್ ಸರ್. ಹೌದು.